ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ಮತ್ತು ವಿಜ್ಞಾನವನ್ನು ಅದರ ಜೊತೆಗೆ ವೈಜ್ಞಾನಿಕತೆಯನ್ನು ಮೂಲೆ ಮೂಲೆಗೂ ಒಯ್ಯಲು ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸದಾ ಪ್ರಯತ್ನ ಮಾಡ್ತಾನೇ ಇದೆ. ಅದರ ಅಂಗವಾಗಿ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪ್ರಯೋಗಗಳ ಮೂಲಕ ಮಾಡುವ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದೆ. ಇದೇ ಕೆಲಸಕ್ಕೆ ವಿಜ್ಞಾನ ಚಿಂತನ ಅಂತ ಒಂದು ಪ್ರೋಗ್ರಾಮ್ನ ಹಾಕೊಂಡು ಪ್ರಯೋಗಾಧಾರಿತ ಪಠ್ಯಗಳನ್ನು 6ರಿಂದ 10ನೇ ತರಗತಿ ಇರುವ ಪಠ್ಯವನ್ನು ಪ್ರಯೋಗಗಳ ಮೂಲಕ ಮಕ್ಕಳಿಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇರೋದು ಶ್ಲಾಘನೀಯ. ಇದು ಪ್ರಾದೇಶಿಕ ವಿಜ್ಞಾನ ಕೇಂದ್ರವು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವುದಕ್ಕೆ ಸಾಕ್ಷಿ. ಇದರ ಸಲುವಾಗಿ ವಿಜ್ಞಾನ ಕೇಂದ್ರದ ಶೈಕ್ಷಣಿಕ ಸಹಾಯಕರಾದ ಚಂದೂರ್, ವಿಶಾಲಾಕ್ಷಿ, ಡೈರೆಕ್ಟರ್ ಆದ ಡಾಕ್ಟರ್ ಶೆಟ್ಟಿ, ಕ್ಯೂರೇಟರ್ ಆದ ಸಂದೀಪ್, ಇವರು ಎಲ್ಲರೂ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಒಂದು ವಿಜ್ಞಾನ ಚಿಂತನೆ ಎಂಬ ಕಾರ್ಯಕ್ರಮ ಸತತವಾಗಿ ನಡೆಯಲಿ, ಭಾಳಷ್ಟು ವಿದ್ಯಾರ್ಥಿಗಳನ್ನು ಮುಟ್ಟಲಿ, ಅವರಿಗೆ ವಿಜ್ಞಾನದ ಒಂದು ಕಲಿಕೆಯನ್ನು ಸರಳೀಕರಣಗೊಳಿಸುವಲ್ಲಿ ಇದು ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಹಾಗೂ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಸಹಯೋಗದಲ್ಲಿ ನಾವು ಪ್ರಯೋಗಾಧಾರಿತ ವಿಜ್ಞಾನ ಚಿಂತನ 2021 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ರಾಜ್ಯದ ಎಲ್ಲ ಗ್ರಾಮೀಣ ಸರ್ಕಾರಿ ಅನುದಾನ ರಹಿತ ಶಾಲೆಗಳ ವಿಜ್ಞಾನ ಕಲಿಯುವ ಎಲ್ಲ 6ರಿಂದ 10ನೇ ವರ್ಗ ಓದುವ ಮಕ್ಕಳಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಪಠ್ಯ ಆಧಾರಿತ ವಿಜ್ಞಾನದ ಮಾದರಿಗಳನ್ನು ನಾವು ಅವುಗಳನ್ನು ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ ಮತ್ತು ವಾಟ್ಸಪ್ ಹಾಗೂ ಯೂಟ್ಯೂಬ್ಗಳಲ್ಲಿ ಅವುಗಳನ್ನು ಕಳಿಸಿ ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ರೀತಿಯಲ್ಲಿ ಪಠ್ಯ ಮತ್ತು ಪಠ್ಯೇತರ ವಿಜ್ಞಾನದ ಪ್ರಯೋಗಗಳನ್ನು ತೋರಿಸಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಈಗಾಗಲೇ ಕ್ರೋಢೀಕರಣ ಮಾಡಲಾಗಿದೆ. ಬರುವ 24ನೇ ತಾರೀಕು ಸೋಮವಾರದಿಂದ ಈ ಸಂಚಿಕೆಗಳು ಪ್ರಾರಂಭವಾಗಲಿವೆ. ಈಗಾಗಲೇ ಮಾನ್ಯ ಕುಲಪತಿಗಳು ಇವುಗಳನ್ನು ಉದ್ಘಾಟಿಸಿದ್ದು ಅವರ ಸಹಕಾರ ಮತ್ತು ಸಂಪೂರ್ಣ ಅವರ ಒಂದು ಮಾರ್ಗದರ್ಶನದಿಂದ ಇವುಗಳನ್ನು ನಾವು ನಡೆಸಿಕೊಡಲಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಬಯಸ್ತಾ ಇವುಗಳ ಅಭಿಪ್ರಾಯಗಳನ್ನು ತಾವು ದಯವಿಟ್ಟು ತಿಳಿಸ್ಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಇವುಗಳ ಸಹಯೋಗದಲ್ಲಿ ವಿಜ್ಞಾನ ಚಿಂತನ 2021 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮೊದಲನೇ ಪ್ರಯೋಗವನ್ನು ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ.
ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ವೈಜ್ಞಾನಿಕವಾಗಿ ಒಂದು ಸ್ವಾಗತವನ್ನು ನಾನು ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಒಂದು ಪೇಪರ್ ಇದೆ. ಆ ಪೇಪರ್ ಮೇಲೆ ಸದ್ಯ ನಿಮಗೇನು ಕಾಣ್ತಾ ಇಲ್ಲ. ಸೊ ಈಗ ಈ ಒಂದು ಸ್ಪ್ರೇಯರ್ ಮೂಲಕ ನಾವೊಂದು ಈ ಪೇಪರ್ ಮೇಲೆ ಸ್ಪ್ರೇ ಮಾಡಿದಾಗ ಆಗುವಂಥ ಬದಲಾವಣೆ ಏನಿದೆ. ವಿಜ್ಞಾನ ಚಿಂತನ 2021 ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಸ್ವಾಗತ ಮಾಡಬೇಕಾದ್ರೆ ಈ ಪೇಪರ್ ಮೇಲೆ ಈ ಅಕ್ಷರಗಳು ಹೇಗೆ ಮೂಡ್ತು, ಇದು ಹೇಗೆ ಉದ್ಭವ ಆದವು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ನೋಡಿ, ಮತ್ತೆ ಅಲ್ಲಿ ಅಕ್ಷರಗಳು ಮಾಯ ಆಗ್ತಾ ಇದ್ದಾವೆ. ಮತ್ತೆ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ, ಮತ್ತೆ ಅಕ್ಷರಗಳು ಬರೋದನ್ನು ನಾವು ನೋಡ್ಬೋದು. ಸೊ ಇವತ್ತಿನ ಪ್ರಯೋಗದ ಮುಖ್ಯ ಉದ್ದೇಶ ಪ್ರತ್ಯಾಮ್ಲಗಳನ್ನು ನಾವು ಹೇಗೆ ಪತ್ತೆ ಹಚ್ಚಬೇಕು. ಪ್ರತ್ಯಾಮ್ಲಗಳು ಬಗ್ಗೆ ನಾವು ಸಾಕಷ್ಟು ಪುಸ್ತಕಗಳನ್ನ ಓದ್ತಿರ್ತೀವಿ. ಪ್ರತ್ಯಾಮ್ಲಗಳ ಬಗ್ಗೆ ನೀವು ಕಲ್ತಿರ್ತೀರಿ, ಹೇಳಿರ್ತೀರಿ. ಪ್ರತ್ಯಾಮ್ಲಗಳ ಒಂದು ಗುಣ ಏನಪ್ಪ ಅಂದರೆ ಅದು ಕಹಿ ಆಗಿರ್ತದೆ ಮತ್ತು ಅದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯಾವುದಾದ್ರೂ ಒಂದು ಈ ಪ್ರತ್ಯಾಮ್ಲ ಸೂಚಕಗಳನ್ನು ನಾವು ಬಳಸಬೇಕಾಗ್ತದೆ. ಸೊ ಇಲ್ಲಿ ಟೇಬಲ್ ಮೇಲೆ ನಾನು ಒಂದು 3 ಗ್ಲಾಸ್ ಇಟ್ಟಿದ್ದೆ. ಇದರಲ್ಲಿ ಪ್ರತ್ಯಾಮ್ಲ ಯಾವುದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ 3 ದ್ರವಗಳು ಒಂದೇ ಬಣ್ಣದಾಗಿ ಕಾಣ್ತಾ ಇದ್ದಾವೆ ನಮಗೆ. ಸೊ ಇದರಲ್ಲಿ ಪ್ರತ್ಯಾಮ್ಲ ಯಾವುದು ಅಂತ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ಒಂದು ಫಿನಾಪ್ತಲಿನ್ ಇಂಡಿಕೇಟರ್ ಅಂತ ಒಂದು ಪ್ರತ್ಯಾಮ್ಲ ಸೂಚಕ ಇದೆ. ಸೊ ಈ ಸೂಚಕವನ್ನು ನಾವು ಈ 3 ಗ್ಲಾಸ್ಗಳಲ್ಲಿ ಹಾಕಿ ನೋಡೋಣ. ಸೊ ಯಾವ ಬದಲಾವಣೆಯನ್ನು ನಾವು ಇದರಲ್ಲಿ ಈ ಗ್ಲಾಸಲ್ಲಿ ನೋಡೋಣ. ಇಲ್ಲಿನೂ ಯಾವ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಈಗ ಈ ಗ್ಲಾಸಲ್ಲಿ ಪ್ರತ್ಯಾಮ್ಲ ಸೂಚಕ ಹಾಕಿದಾಗ ಈ ಗುಲಾಬಿ ವರ್ಣಕ್ಕೆ ಬದಲಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಕೂಡ ಒಂದು ಪ್ರತ್ಯಾಮ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ಒಂದು ದ್ರವದಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ತೆಗೆದುಕೊಂಡಿದ್ದೀವಿ. ಸೊ ಹಾಗೆ ಈ ಮನೆಯಲ್ಲಿ ನಾವು ಈ ಒಂದು ಪ್ರತ್ಯಾಮ್ಲಗಳನ್ನು ಹೇಗೆ ಕಂಡುಹಿಡಿಯೋದು, ಮನೆಯಲ್ಲಿ ನಮಗೆ ಯಾವ ರಾಸಾಯನಿಕ ಪದಾರ್ಥಗಳು ನಮಗೆ ಸಿಗೋದಿಲ್ಲ. ಸೊ ಆವಾಗ ಮನೆಯಲ್ಲಿರುವಂಥ ಒಂದು ಸುಣ್ಣವನ್ನು ತಗೊಂಡ್ಕೊಳ್ಳೋ ಆ ಸುಣ್ಣನ ನೋಡಿ, ಫಿನಾಪ್ತಲಿನ್ ಇಂಡಿಕೇಟರ್ ಇರುವಂಥ ನೀರಿನಲ್ಲಿ ಆ ಸುಣ್ಣವನ್ನು ಹಾಕಿದ ತಕ್ಷಣ ಏನಾಗ್ತಾ ಇದೆ, ಅದು ಈ ಗುಲಾಬಿ ವರ್ಣಕ್ಕೆ ತಿರುಗುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದ್ರ ಬಗ್ಗೆ ನಾವು ಅರಿಶಿಣವನ್ನು ಕೂಡ ನಾವು ಇದರಲ್ಲಿ ಬಳಸಬಹುದಾಗಿದೆ. ಒಂದು ಪ್ರತ್ಯಾಮ್ಲ ಸೂಚಕ ಯಾವುದಪ್ಪ ಅಂದರೆ ಅರಿಶಿಣ. ಸೊ ಅರಿಶಿಣದ ಪುಡಿಯನ್ನು ಇದಕ್ಕೆ ನಾವು ಸೇರಿಸ್ಬಿಟ್ರೆ ಇಲ್ಲಿ ಹಳದಿ ಬದಲಿ ನಮಗೆ ಕೆಂಪು ವರ್ಣ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮನೆಯಲ್ಲಿ ಇನ್ನೊಂದು ಪ್ರತ್ಯಾಮ್ಲವನ್ನು ನಾವು ಬಳಸುವಂಥದ್ದು ಅಂತಂದರೆ ನಾವು ದಿನನಿತ್ಯ ಬಳಸುವಂಥ ಒಂದು ಈ ಸೋಪನ್ನು ಕೂಡ ನಾವು ಈ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಒಂದು ದ್ರಾವಣವನ್ನು ಮಾಡಿಕೊಂಡು ಇದಕ್ಕೂ ಕೂಡ ನೀವು ಅರಿಶಿಣವನ್ನು ಬೆರೆಸಿರಿ. ಅದು ಸೋಪ್ ಕರಗಿದಂಗೆಲ್ಲ ಅಲ್ಲಿನೂ ಕೂಡ ನಾವು ಕೆಂಪು ವರ್ಣಕ್ಕೆ ತಿರುಗುವುದನ್ನು ನಾವು ಕಾಣಬಹುದು. ನೋಡಿ, ಹಳದಿ ಹೋಗಿ ಈಗ ಮತ್ತು ಕೆಂಪು ಬಣ್ಣ ಬರುವುದನ್ನು ನಾವು ಕಾಣಬಹುದು. ಸೊ ಹೀಗೆ ಮನೆಯಲ್ಲಿಯೂ ಕೂಡ ನೀವು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಹಳ ಸುಲಭವಾಗಿದೆ. ಸೊ ಆಗಲೇ ನಿಮಗೆ ಇನ್ನೊಂದು
ಪ್ರಯೋಗದೊಂದಿಗೆ ನಾನು ಒಂದು ಯಾವುದೋ ರೂಪದಲ್ಲಿ ಒಂದು ಸ್ವಾಗತವನ್ನು ನಾನು ಮಾಡ್ತೀನಿ. ಸೊ ಹಾಗಾದರೆ ಇದರಲ್ಲಿ ಏನಿದೆ, ಸೊ ಈ ಸ್ಪ್ರೇಯರಲ್ಲೂ ಕೂಡ ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬದಲಾಗಿ ನಾನು ಅಮೋನಿಯಂ ಹೈಡ್ರಾಕ್ಸೈಡನ್ನು ತಗೊಂಡಿದ್ದೀನಿ. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದರಿಂದ ಏನಾಯಿತು, ಅಮೋನಿಯಾ ಬಹಳ ವೊಲಟೈಲ್ ಆಗಿರ್ತದೆ, ಅಂದರೆ ಬೇಗ ಆಮೆ ಆಗುವಂಥ ಒಂದು ರಾಸಾಯನಿಕ ಪದಾರ್ಥ ಆಗಿರೋದ್ರಿಂದ ಇದರ ಮೇಲೆ ಇರುವಂಥ ಅಕ್ಷರಗಳು ಸ್ವಲ್ಪತ್ತಿಗೆ ಮಾಯ ಆಗೋದನ್ನು ನಾವು ನೋಡ್ತೀವಿ. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಕೂಡ ಒಂದು ಪ್ರತ್ಯಾಮ್ಲವಾಗಿರ್ತದೆ ಇಲ್ಲಿ. ಸೊ ಇಲ್ಲಿ ಇದನ್ನು ಬಳಸ್ಕೊಂಡು ಒಂದು ಜಾದು ರೂಪದಲ್ಲಿ ನಾವೊಂದು ಪ್ರಯೋಗವನ್ನು ಕೂಡ ಮಾಡಿ ತೋರಿಸ್ತೀವಿ. ಸೊ ಹಾಗೆ ಈ ಒಂದು ಪ್ರಯೋಗದಲ್ಲಿ ನಾವು ಪ್ರತ್ಯಾಮ್ಲಗಳನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಿ. ಇನ್ನು ಮುಂದಿನ ಪ್ರಯೋಗಗಳಲ್ಲಿ ಪ್ರತ್ಯಾಮ್ಲಗಳು ಹೇಗೆ ಉದ್ಭವ ಆಗ್ತಾವೋ, ಅದನ್ನು ಹೇಗೆ ತಯಾರಿಸ್ತಾರ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು.